आदाब नाजरीन, न्यूज 16 डिजिटल में आप सबका खैर मकदम है। नाजरीन, शहर बेंगलुरु टैनी रोड डोडी के पास जो है अंडरपास होता है, वहां नेताजी स्लम, वहां पर तकरीबन 150 घर फिलहाल मौजूद है। रेलवे की जानिब से जो है इसको हटाने की कोशिश कर रही है। हक पत्र दिया गया था और जाफर शरीफ साहब ने जो है एक तकरीबन 110 घर को जो है हक पत्र दिया गया था वहां पर। अब उसको जो है यहाँ से खाली कराने की कोशिश कर रहे हैं। आज पुलकेश नगर वार्ड के एमएलए एसी श्रीनिवास के यहाँ जो है बीजेड जमीर अहमद और एक्स कारपोरेटर जो है AR जाकिर, एक्स मेयर जो है संपत राज जो है यहाँ पर मौजूद थे। कुछ मीटिंग अंदर हुई और रेलवे के तरफ से जो है ऑफिसर्स आए थे यहाँ पर। इनको जो है यहाँ से दूसरी जगह शिफ्ट किया जा रहा है, लेकिन ये लोग मानने को तैयार नहीं, क्योंकि हम लोग यहाँ पर हमारा बिजनेस है और यहाँ पर करीब है, लेकिन हम लोग दूर देने से नहीं जाएंगे। आगे चल के देखना है कि इस स्लम को किस तरह से खाली किया जाएगा और इन लोगों को कहां पर घर दिए जाएंगे। आइए जानते हैं इसकी तफसीलात। ಮಾತಾಡಿದ್ ಬಿಡು. ನಮ್ಮ ನೇತಾಜಿ ಸ್ಲಮ್ ಒಂದಿದೆ. ಇದು ಸುಮಾರು ವರ್ಷಗಳಿಂದ ರೈಲ್ವೆಗೆ ಸೇರ್ತಕ್ಕಂಥ ಜಾಗದಲ್ಲಿ ಸ್ಲಮ್ ಇದೆ. ಅವ್ರಿಗೆ ನಾವು ಬೇರೆ ಕಡೆ ಜಾಗ ಕೊಡಬೇಕು, ಅವ್ರಿಗೆ ಶಿಫ್ಟ್ ಮಾಡಬೇಕು. ಈಗಾಗಲೇ ರೈಲ್ವೆ ಅವರು ಅದನ್ನ ವೆಕೇಟ್ ಮಾಡ್ಬೇಕಂತ ಕೋರ್ಟ್ ಇಂದ ಆರ್ಡರ್ ತಂದಿದ್ದಾರೆ. ನಾವು ರೈಲ್ವೆ ಇಲಾಖೆ ಅವರಿಗೆ ಮನವಿ ಮಾಡ್ಕೊಂಡಿದೀವಿ. ಅದಕ್ಕೋಸ್ಕರ ಇವತ್ತು ನಮ್ಮ ಮಂತ್ರಿಗಳಂತ ಜಮೀರ್ ಅಣ್ಣ ಅವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ, ಅವರು DC ಅವರು, ಬೆಂಗಳೂರು DC, ಸ್ಲಮ್ ಬೋರ್ಡ್ ಚೇರ್ಮನ್ ಮತ್ತು ನಮ್ಮ ಝೋನಲ್ ಕಮಿಷನರ್ ಎಲ್ಲ ಬಂದಿದ್ದಾರೆ. ಅವ್ರಿಗೆ ಕೂಡಲೇ ಪುನರ್ವಸತಿಯನ್ನು ಕಲ್ಪಿಸೋಕೆ ಎಲ್ಲ ನಮ್ಮ ಸರ್ಕಾರದಿಂದ ತಯಾರಿ ಆಗ್ತಾ ಇದೆ. ಇನ್ಸ್ಪೆಕ್ಷನ್ ಮಾಡಕ್ ಬಂದಿದ್ದಾರೆ. ಈಗ ಆದಷ್ಟು ಬೇಗನೆ ಅವ್ರಿಗೆ ಪುನರ್ವಸತಿ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮುಂದಿನ ಕ್ರಮ ಈಗ ಹೇಳಿದ್ನಲ್ಲ, ಬೇಗನೆ ಕ್ರಮ ಕೈಗೊಳ್ತೀವಿ ಮಾಡಕ್ಕೆ. ಅವರು ಎಲ್ಲಿ ಕೊಟ್ಟರು ಹೋಗಲ್ಲ, ಬಿಡಲ್ಲ ಅಂತಾರೆ. ಅದು ರೈಲ್ವೆದು ನಾವು ನೀವು ಏನ್ ಮಾಡಕ್ಕಾಗುತ್ತೆ? ರೈಲ್ವೆ ಸೇರಿದ ಜಾಗ ಅಲ್ಲಿ ಇರಕ್ಕಾಗುತ್ತಾ? ಬೇರೆ ಕಡೆ ಸ್ಲಮ್ ಎಲ್ಲ ಇಡೀ ಏನು ಬೇರೆ ಕಡೆ ಸ್ಲಮ್ ಅವ್ರಿಗೆ ಶಿಫ್ಟ್ ಮಾಡ್ತಾರ. ಹತ್ತಿರದಲ್ಲಿ ಎಲ್ಲಿ ನಮ್ಮ ಸರ್ಕಾರಿ ಜಾಗ ತಾನೇ ಕೊಡ್ಬೇಕು ಅವ್ರಿಗೆ. ಅವ್ರಿಗೆ ಎಲ್ಲಿ ಹತ್ರ ಇದೆ ಅಲ್ಲಿ ಕೊಡ್ತೀವಿ. आज हमारे मिनिस्टर जमीर अहमद साहब आए और MLA साहब के नेतृत्व में एक मीटिंग हुई, जिसके तहत यहाँ का जो स्लम शिफ्टिंग का प्रॉब्लम है, शिफ्टिंग होना है, इसको वो डिसाइड किया गया है कि कन्नूर में जो 2 एकड़ जमीन एक्वायर की गई है स्लम बोर्ड के तहत, वहां पे शिफ्ट करेंगे। तो इंशाल्लाह 3 महीने का टाइम है, टेम्पररी घर बनाए जाएंगे वहां पे और BBMP का फंड यूटिलाइज कर उनको एक अच्छे पक्के मकानात बनाकर इनको शिफ्ट करेंगे। 3 महीने के अंदर हो जाएगा ये। लेकिन वो लोग जाना नहीं चाह रहे यहाँ से। रेलवे की जमीन पर बैठकर आप नहीं जाएंगे बोले तो वी आर नॉट रिस्पॉन्सिबल। ओके, कल आएंगे रेलवे वाले निकाल कर उनको बाहर फेंक देंगे तो हमारी जिम्मेदारी नहीं रहेगी। उन लोगों को हम समझा रहे हैं और उनके लीडरों को मैंने बात किया, अभी भी बात किया मैं, तो उसमें 1-2-3 लीडर्स का प्रॉब्लम है, इंशाल्लाह सॉर्ट आउट कर लेंगे। वो MLA साहब भी बात कर रहे हैं, उनको शिफ्ट करने की जल्द से जल्द कोशिश करेंगे इंशाल्लाह। कितने घर है सर? देखिए, हक्कू पत्रा 110 लोगों को इशू किया गया था। फिर जब पहली बार मैं कॉर्पोरेटर बना 2001 में 110 लोगों को हक्कू पत्रा इशू किया गया था। अभी 250 का वो 250 की मांग कर रहे हैं, वो भी अभी देखना है, लेकर इंशाल्लाह शिफ्ट करेंगे उनको।
ಸರ್, ಇವತ್ತು 70 ನಮ್ಮ ಸ್ವಾತಂತ್ರ್ಯ ಬರಕ್ ಮುಂಚೆಯಿಂದ ಈ ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಮ್ಗೆ ತುಂಬಾ ನೋವು ಆಗ್ತಾ ಇದೆ ಅವ್ರನ್ನ ಇಲ್ಲಿಂದ ಶಿಫ್ಟ್ ಮಾಡೋದು. ಯಾಕಂದ್ರೆ ಅವರು ಇಲ್ಲೇ ಜೀವನ ಮಾಡ್ಕೊಂಡು ಅವ್ರಿಗೆ ಬೇರೆ ಏನ್ ದಾರಿ ಇರ್ಲಿಲ್ಲ, ಎಲ್ಲಿ ಹೋಗ್ಬೇಕು ಎಲ್ಲಿ ಮಾಡ್ಬೇಕಂತ ಹೇಳಿ. ಇಲ್ಲಿ ಅವರೆಲ್ಲ ದಿನನಿತ್ಯ ಕೂಲಿ ಮಾಡೋರು ಮತ್ತು ಮನೆ ಕೆಲಸ ಮಾಡೋರು, ಚಿಕ್ಕ ಮಕ್ಕಳಿದ್ದಾರೆ ಅವ್ರಿಗೆ ತುಂಬಾ ತೊಂದರೆ ಆಗ್ತಿದೆ. ಹೊಸ ಜಾಗ ಹೋಗಿ ಇಲ್ಲಿಂದ ಅವ್ರಿಗೆ ಸುಮಾರು ಸಾಮಾನುಗಳು ಹೈರ್ ಕೊಡ್ತಾ ಇದ್ರು, ರೆಂಟ್ ಕೊಡ್ತಾ ಇದ್ರು, ಪೇಂಟರ್ಗಳಿದ್ರು ಎಲ್ಲ ಇದ್ರು. ಹಿಂದೆ ರೈಲ್ವೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ವಲ್ಪ ಕಾಳಜಿ ವಹಿಸಬೇಕಾಗಿತ್ತು. ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಇವರಿಗೆ ಮನೆ ಕಟ್ಕೊಡ್ಬೇಕಾಗಿತ್ತು. ರೈಲ್ವೆ ಕ್ವಾರ್ಟರ್ಸ್ಗಳಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ ಎಕರೆ 2 ಎಕರೆ ಇಲ್ಲ ಕಂಟೋನ್ಮೆಂಟ್ ಸ್ಟೇಷನ್ ಪಕ್ಕದಲ್ಲಿ ಸಾವಿರಾರು ಎಕರೆ ಜಮೀನುಗಳಿದೆ. ಸೆಂಟ್ರಲ್ ರೈಲ್ವೆ ಅವ್ರಿಗೆ ಜನರಿಗೆ ಅದು ಸುಮ್ಮನೆ ಖಾಲಿ ಇದೆ ಜಮೀನುಗಳು, ಯಾರ್ಯಾರು ಇಟ್ಕೊಂಡಿದ್ದಾರೆ. ಅಲ್ಲಿನೂ ರೈಲ್ವೆ ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ಬಾರ್ದು. ಫಸ್ಟ್ ಆಫ್ ಆಲ್ ಅವ್ರನ್ನ ಅಲ್ಲಿ ಬಿಡಬಾರ್ದಾಗಿತ್ತು. ಹಿಂದೆ 70 ವರ್ಷ ಹಿಂದೆ ಅವ್ರನ್ನ ಬಿಡಬಾರ್ದು. ಅವ್ರಿಗೆ ಬಿಟ್ಟಿಲ್ಲ ಅಂದ್ರೆ ಅವ್ರು ಸರ್ಕಾರದಲ್ಲಿ ಎಲ್ಲಾದ್ರೂ ಜಮೀನ್ ತಗೊಂಡಿರೋರು, ಇಲ್ಲ ಬೇರೆ ಕಡೆ ಅವರು ವಾಸ ಮಾಡಿರೋರು. ಇವ್ರು ಯಾಕೆ 70 ವರ್ಷ ಅವ್ರನ್ನ ಬಿಟ್ರು? ಅಲ್ಲಿ ಬಿಟ್ಮೇಲೆ ಇವತ್ತು ಏಕಾಏಕಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಸುತ್ತಮುತ್ತ ಓದ್ತಾ ಇದ್ದಾರೆ, ಇಲ್ಲಿ ಕಾರ್ಪೊರೇಷನ್ ಸ್ಕೂಲ್ ಓದ್ತಾ ಇದ್ದಾರೆ. ಈಗ ಬೇರೆ ಕಡೆ ಹೋದ್ರೆ ಮಕ್ಕಳಿಗೆ ಸ್ಕೂಲ್ ತೊಂದರೆ ಆಗ್ಬೋದು. ಇವತ್ತು ನಮ್ಮ ಜಮೀರನ್ನ ಬಂದಿದ್ದಾರೆ ಇಲ್ಲಿ, ಅವರು ಅವ್ರ ಜೊತೆ ಮೀಟಿಂಗ್ ಎಲ್ಲ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕು, ಮತ್ತೆ ಸ್ಲಮ್ ಬೋರ್ಡ್ ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಏನಾದ್ರೂ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು, ಈ ಬೆಂಗಳೂರು ಸಿಟಿ ಇನ್ಚಾರ್ಜ್ ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅವ್ರಿಗೆ ಏನಾದ್ರು ಒಳ್ಳೇದಾಗ್ಬೇಕು. ನಮ್ಗೆ ಅವ್ರು ಇಲ್ಲಿಂದ ಹೋಗೋದು ನಮಗೂ ನೋವಾಗಿದೆ. ನಮ್ ಜಾಕೀರ್ ಸಾಹೇಬರು ಇಲ್ಲಿ ಬಂದು 25 ವರ್ಷ ಕಾರ್ಪೊರೇಟರ್ ಆಗಿದ್ರು. ಸುಮಾರು ಅವ್ರಿಗೆ ತೊಂದರೆಗಳು ಬಂತು. ಅವರೆಲ್ಲ ತಲೆ ಇಟ್ಟು ಅವ್ರನ್ನ ಇಲ್ಲಿಂದ ಖಾಲಿ ಮಾಡ್ದಂಗೆ ಅವ್ರು ಒಂದು ಮಾಡ್ಕೊಂಡು ಬಂದಿದ್ರು. ಇವತ್ತು ಆರ್ಡರ್ ಆಗಿದೆ, ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಆರ್ಡರ್ ಆಗಿ ಅವ್ರನ್ನ ಸ್ಥಳಾಂತರ ಮಾಡ್ಬೇಕು ಅಂತ ಹೇಳಿ ಇದು ಮಾಡಿದೀವಿ. ಈಗಲೂ ನಾನು ನಿಮ್ಮ ಮುಖಾಂತರ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಹೇಳೋದಂದ್ರೆ, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಸಾವಿರಾರು ಎಕರೆ ಜಮೀನಿದೆ. ಅಲ್ಲಿ ಬಂದು ಅವ್ರಿಗೆ ಯಾವ್ದಾರ ಒಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ರೈಲ್ವೆ ಅವರೇ ಮಾಡ್ಕೊಡ್ಬೋದು. ಇವತ್ತು ಬಡವರಿಗೆ ತುಂಬಾ ನಾವು ಒಳ್ಳೇದು ಮಾಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದಾಗ್ತದೆ. ಅಟ್ಲೀಸ್ಟ್ ಇದ್ರಲ್ಲಿ ಒಂದು ತೋರಿಸ್ಲಿ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು. ಈ ಬಡವರಿಗೆ ಬಂದು ಎಲ್ಲಿರೋರ ದಲಿತರು SC ST ಹಿಂದುಳಿದವರಲ್ಲಿ ವಾಸ ಮಾಡ್ತಾ ಇರೋದು. ಅವ್ರಿಗೆ ಏನಾದ್ರೂ ಒಳ್ಳೇದಾಗ್ಬೇಕು. ಪಾಪ ಅವರಂತೂ ಇಲ್ಲಿಂದ ಸ್ಥಳಾಂತರ ಅಂತ ನಮ್ಗೆಲ್ರಿಗೂ ಇಲ್ಲಿರುವ ಲೀಡರ್ಗಳಿಗೆ, ನಮ್ಮ ಜಾಕೀರ್ ಸಾಹೇಬ್ರಿಗೆ ಎಲ್ರಿಗೂ ನೋವಾಗಿದೆ. ಸರ್, ಇಮಿಡಿಯೇಟ್ ರಿಹಾಬಿಲಿಟೇಷನ್ ಮಾಡ್ತಾರೆ. ಈಗ ನಮಗೇನಾಗಿದೆ ಅಂದ್ರೆ, ಈಗ ನಮ್ಮ ಸ್ವಂತ ಒಂದು ಜಾಯಿಂಟ್ ಫ್ಯಾಮಿಲಿ ನಾವು ಇದ್ದಾಗ, ಈಗ ನಾವು ಒಂದು ಜಾಯಿಂಟ್ ಫ್ಯಾಮಿಲಿ ತರ ಅಣ್ಣ ತಮ್ಮ ದೂರ ಹೋದ್ರೆ ಏನಾಗ್ತದೆ? ನೋವಾಗ್ತದೆ. ಸೊಲ್ಯೂಷನ್ ಅದು ಮಾತಾಡ್ತಾ ಇದಾರೆ, ನೋಡೋಣ ಏನಾಗ್ತದೆ. नाजरीन, ताजा तरीन खबरों के लिए मेरे साथ बने रहे न्यूज़ 16 डिजिटल के साथ। मैं सोहेल पाशा, कैमरामैन रहमान के साथ।